ಪುಸ್ತಕ ಬೇಕು, ಮನೆ ಊಟ ಬೇಕು, ಹಾಸಿಗೆ ಬೇಕು ಅಂತ ಹೈಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಪಕ್ಕದ ಬ್ಯಾರಕ್ನಲ್ಲಿರ್ತಕ್ಕಂಥವ್ರ ಜೊತೆಯಲ್ಲಿ ಒಂಟಿಯಾಗಿ ಇಟ್ಟಿರೋದೇ ದೊಡ್ಡ ಪನಿಷ್ಮೆಂಟ್ ಈಗ ಅವ್ರಿಗೆ. ನಮಸ್ಕಾರ ಸ್ನೇಹಿತರೆ, ನಾನು ನಿನ್ನೆ ಟಿ ವಿಲಿ ನೋಡಬೇಕಾದ್ರೆ ದರ್ಶನ್ ಅವರು ಜೈಲಿನಲ್ಲಿ ನನಗೆ ಪುಸ್ತಕ ಬೇಕು, ಮನೆ ಊಟ ಬೇಕು, ಹಾಸಿಗೆ ಬೇಕು ಅಂತ ಹೈಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅದೇ ರೀತಿ ಇನ್ನೊಂದು ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇದ್ರು ದರ್ಶನ್ ಜೈಲಿನಲ್ಲಿ ಮೊಂಡಾಟ ಅಂತ. ಏನಪ್ಪ ಮೊಂಡಾಟ ಅಂದರೆ, ಅವರು ಪಕ್ಕದ ಬ್ಯಾರಕ್ನಲ್ಲಿರ್ತಕ್ಕಂಥವ್ರ ಜೊತೆಯಲ್ಲಿ ಮಾತಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಜೈಲು ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಯಾಕಂದ್ರೆ ಮಾತಾಡೋಕ್ಕೆ ಹೋದರೆ ಗುಂಪು ಸೇರ್ತಾರೆ, ಅಭಿಮಾನಿಗಳಿರ್ತಾರೆ, ಅವಾಗೇನಾದ್ರು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಎಷ್ಟು ಜನ ಒಳ್ಳೆಯರಿದ್ದಾರೋ ಕೆಟ್ಟವರಿದ್ದಾರೋ ಗೊತ್ತಾಗಲ್ಲ ಅಂತಕ್ಕಂಥ ಸಮಸ್ಯೆಗಳನ್ನು ಒಂಟಿಯಾಗಿಟ್ಟಿದ್ದಾರೆ. ಒಂಟಿಯಾಗಿ ಇಟ್ಟಿರೋದೇ ದೊಡ್ಡ ಪನಿಷ್ಮೆಂಟ್ ಈಗ ಅವ್ರಿಗೆ. ಯಾಕೆಂದರೆ ಅವರು ಮನಸ್ಸಿನ ಭಾವನೆಗಳನ್ನ ಹೊರಗಡೆ ಹಾಕೋಕ್ಕೆ, ಜೊತೆ ಮಾತಾಡೋಕ್ಕೆ ಯಾರೂ ಇಲ್ಲ. ಸೊ ಈಗ ಆಕ್ಚುಲಿ ಚೇತರಿಸ್ಕೋತಾ ಇದ್ದಾರೆ ದರ್ಶನ್ ಅವರು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಡಿಪ್ರೆಷನ್ ಅಂದರೆ ಏನಪ್ಪ ಅಂದರೆ, ಮೊದಲು ಈ ಸಮಾಜ ಸರಿ ಇಲ್ಲ ಅಂತ ಅದ್ರ ಬಗ್ಗೆ ದೂಷಣೆ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಕೋಪ ಮಾಡ್ಕೋತಾ ಇರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್, ನಮ್ಮ ಸುತ್ತಮುತ್ತಲಿನವರ ಜನಗಳು ಸರಿ ಇಲ್ಲ, ನಾನೇ ಸರಿ ಅವರೆಲ್ಲ ಸರಿ ಇಲ್ಲ ಅಂತ ಅನ್ಕೋತಾ ಇರ್ತಾರೆ. ಅದು ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಏನಪ್ಪ ಅಂದರೆ, ಯಾರೂ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಜನಗಳು ಸರಿ ಇಲ್ಲ, ನಾನೂ ಸರಿ ಇಲ್ಲ ಅನ್ನತಕ್ಕಂಥ ಮನಸ್ಥಿತಿಯೇ ಡಿಪ್ರೆಷನ್ ಅಂತ ಕರಿತೀವಿ. ಈಗ ಜೈಲಿರ್ತಕ್ಕಂಥ ದರ್ಶನ್ ಮೊದಲೇನು ಮಾಡ್ತಾಯಿದ್ರು, ಬೇರೆಯವರನ್ನ ಭೇಟಿ ಮಾಡೋಕ್ಕೆ ನಿರಾಕರಿಸ್ತಾ ಇದ್ರು. ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಬೇರೆಯವ್ರನ್ನ ಭೇಟಿ ಮಾಡೋಕ್ಕೆ ನಿರಾಕರಿಸ್ತಾ ಇದ್ರು. ಸ್ವಲ್ಪ ಜನ ಮಾತ್ರ ಹೋಗ್ತಾ ಇದ್ರು. ಈಗ ಅವ್ರು ಮಾತಾಡಬೇಕು ಅಂತ ಇದ್ದಾರೆ ಅಂದರೆ ಆ ಡಿಪ್ರೆಷನ್ನಿಂದ ಹೊರಗಡೆ ಬಂದಿದ್ದಾರೆ. ಮನಸ್ಸು ಹಗುರ ಆಗಬೇಕು. ಮಾತಾಡಿದಾಗ ಬೇರೆಯವ್ರ ಜೊತೆ ಮಾತಾಡ್ತಾರೆ, ಏನೆಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ, ಜನರೆಲ್ಲ ಮಾತಾಡಿ ಓಡಾಡೋದು ಸಾಕು, ಮನಸ್ಸು ಹಗುರ ಆಗುತ್ತೆ. ಸೊ ಈ ಪರಿಸ್ಥಿತಿಯನ್ನು ನಾನು ಯಾಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ನನಗೊಂದು ಕಥೆ ನೆನಪಂತು. ಒಬ್ಬ ಮುಸ್ಲಿಂ ರಾಜ, ಸಹಜಾನ ಯಾರೋ ಇರಬೇಕು, ಹೆಸರನ್ನ ಮರ್ತಿದ್ದೀನಿ. ಅವನು ರಾಜ್ಯದ ಆಸೆಗಾಗಿ ನಮ್ಮ ತಂದೆ ನನಗೆ ಅಧಿಕಾರ ಕೊಡ್ತಾರೆ ಅಂದ್ಬಿಟ್ಟು ಅವರ ತಂದೆಯನ್ನೇ ಕೂಡ ಜೈಲಿಗೆ ಹಾಕಿರ್ತಾನೆ. ಜೈಲಿಗೆ ಹಾಕಿದಾಗ ಅಲ್ಲಿ ಹೋಗಿ ಕೇಳ್ತಾನೆ, ನೋಡು ನಾನು ಕೇಳಿದಾಗ ನನಗೆ ರಾಜ್ಯ ಕೊಟ್ಟಿಲ್ಲ, ಅದಕ್ಕೆ ನಾನು ನೀನು ಜೈಲಿಗೆ ಹಾಕಿದ್ದೀನಿ, ಅದು ಕರುಣೆಯಿಂದ ಕೇಳ್ತಾ ಇದ್ದೀನಿ, ನೀನು ಜೈಲಲ್ಲಿ ಖುಷಿಯಾಗಿರ್ಬೇಕಾದ್ರೆ ಏನಾರ ಒಂದು ಕೇಳ್ಕೊ, ನಾನು ಅದನ್ನು ಅರೇಂಜ್ ಮಾಡ್ತೀನಿ ಅಂತಾನೆ. ಆಗ ಅವರ ಅಪ್ಪ ಕೇಳ್ತಾನೆ, ನೋಡಪ್ಪ ನನಗೇನು ಬೇಡ, ಒಂದು 10-15 ಜನ ಬಡ ಮಕ್ಕಳನ್ನು ಕಳಿಸು, ಅವ್ರ ಪಾಠ ಹೇಳ್ಕೊಡ್ತೀನಿ, ಅವ್ರೇನು ಓದ್ತಾರೋ ಅದನ್ನು ಅಂತ. ಆಯಿತು ಇಷ್ಟನಾ ಅಂತ ಅದು ಒಪ್ಕೊತಾನ. ಅವನು ಒಪ್ಕೊಂಡಾದ್ಮೇಲೆ ಪ್ರತಿದಿನ ಜೈಲಧಿಕಾರಿಗಳು ಬಡ ಮಕ್ಕಳು ಕರ್ಕೊಂಬರ್ತಾರೆ, ಅವನ ಮಕ್ಕಳಿಗೆ ಪಾಠ ಮಾಡ್ತಿರ್ತಾನೆ. ಪಾಠ ಮಾಡ್ತಾ ಮಾಡ್ತಾ ಅವ್ನು ಖುಷಿಯಾಗ್ಬಿಡುತ್ತೆ. ಮಾಮೂಲಿ ಊಟ ಎಲ್ಲ ಮಾಮೂಲಿ ಚೆನ್ನಾಗಿರುತ್ತೆ, ಮಕ್ಕಳು ಪಾಠ ಮಾಡ್ತಾನೆ, ಮನಸ್ಸು ಹಗುರ ಆಗುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಕೊನೆಗೆ ಅವ್ನಿಗೆ ಅನಿಸುತ್ತೆ, ಅಯ್ಯೋ ಹೊರಗಡೆನ ಪ್ರಪಂಚವೇ ಬೇಡ, ನಾನು ಇಲ್ಲೇ ಸಂತೋಷವಾಗಿದ್ದೀನಿ ಅಂತಕ್ಕಂಥ ಮನಸ್ಥಿತಿ ಬಂದ್ಬಿಡುತ್ತೆ ಅವನಿಗೆ. ಅಷ್ಟು ಆನಂದವಾಗಿರುತ್ತೆ. ಯಾಕೆಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಈ ರೀತಿ ತನ್ನ ಇರತಕ್ಕಂಥ ನೋವುಗಳನ್ನು ಹಂಚಿಕೊಳ್ಳಲು ತವಕಿಸ್ತಾ ಇರುತ್ತೆ. ಸೊ ಅವನು ಪಾಠ ಮಾಡ್ತಾ ಇದ್ದಾನೆ, ಮಕ್ಕಳ ಜೊತೆ ಮಾತಾಡ್ತಿದ್ದಾನೆ, ಮನಸ್ಸು ಆರಾಮಾಗಿತ್ತು. ಸೊ ದರ್ಶನ್ ಹಾಗೇನೆ ಅವ್ರ ಜೊತೆ ನಾನು ಮಾತಾಡಬೇಕು ಅಂದರೆ ಮನಸ್ಸು ಹಗುರ ಆಗಕ್ಕೆ. ಈ ರೀತಿ ಮನಸ್ಥಿತಿ ತುಂಬ ಜನಗಳಲ್ಲಿರುತ್ತೆ. ತನ್ನ ಮನಸ್ಸಿನ ನೋವುಗಳನ್ನು ಹೊರಹಾಕಲು ಕೆಲವರು ಮಾಧ್ಯಮಗಳ ಸಹಾಯ ಬೇಕು. ನಿಮಗೆ ಆತ್ಮೀಯರು ಯಾರು ಸಿಕ್ಕರೆ ಅವ್ರ ಜೊತೆ ಮಾತಾಡಿ, ಆಗ ಮನಸ್ಸಿನ ನೋವು ಹಗುರ ಆಗುತ್ತೆ. ಅವರು ನಿಮ್ಮ ಮಿಸ್ಯೂಸ್ ಮಾಡ್ಕೋಬಾರ್ದು. ಎರಡನೇ ಮಾಧ್ಯಮ ಓದುವಿಕೆ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿದ್ರು ಕೂಡ ಮನಸ್ಸು ಹಗುರ ಆಗುತ್ತೆ. ಮೂರನೇದು ಕೇಳುವಿಕೆ, ಸಂಗೀತ. ಆ ಸಂಗೀತವನ್ನು ಕೇಳ್ತಾ ಇದ್ರೂ ಕೂಡ ಮನಸ್ಸು ಹಾಗೆಯೇ ಹಗುರ ಆಗುತ್ತೆ. ನಾಲ್ಕನೇದು ಪ್ರಕೃತಿಯ ಜೊತೆಯಲ್ಲಿರೋದು. ಇದು ಈ ಥರ ಅನುಕೂಲತೆ ಸಿಕ್ಕರೆ ನೀವು ಪ್ರಕೃತಿನಲ್ಲಿ ಹೋಗಿ ಸಂಜೆ ವಾಕ್ ಮಾಡ್ಕೊಂಡಾಗ ಎಲ್ಲರೂ ಒಂದು ಕಡೆ ಕುಳಿತುಕೊಳ್ಳಿ, ಸುಮ್ಮನೆ ನೋಡ್ತಾ ಇರಿ, ಪ್ರಕೃತಿನ ನೋಡ್ತಾ ಇರಿ. ಇದು ಅಡ್ವಾನ್ಸ್ ಟೆಕ್ನಿಕ್ಕು. ಅದನ್ನು ನೋಡುವಿಕೆಯನ್ನು ಆನಂದಿಸಲು ನೀವು ಶುರುವಾದರೆ ನೀವು ಒಳ್ಳೆ ಸಾಧಕರು. ಯಾವುದೇ ಸಮಸ್ಯೆಗಳು ಬರಲಿ ಅದನ್ನು ಬಗೆಹರಿಸ್ತಕ್ಕಂಥ ಶಕ್ತಿ ಬರುತ್ತೆ,
ಪ್ರಕೃತಿಯನ್ನು ನೋಡುವುದು, ಆ ನೋಡುವಿಕೆಯನ್ನು ಆನಂದಿಸುವುದು, ಹಾಗೆ ನಿಮಗೆ ಮನಸ್ಸು ತುಂಬ ಹಗುರ ಆಗುತ್ತೆ. ಇದು ಧ್ಯಾನವಾಗಿ ಕೂಡ ಮಾರ್ಪಾಟಾಗುತ್ತೆ. ಮನಸ್ಸಿನ ನೋವುಗಳನ್ನ ಹೊರಹಾಕಲು ಈ ರೀತಿಯಾದ ಮಾಧ್ಯಮಗಳನ್ನು ನೀವು ಅನುಸರಿಸಬೇಕು. ನಾನು ಆ ದರ್ಶನ್ ಕಥೆಯನ್ನು ಕೇಳಿದಾಗ ನಾನು ಈ ರೀತಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ನನಗೆ ಅನಿಸ್ತು. ಯಾಕೆಂದರೆ ತುಂಬ ಜನರು ಈ ರೀತಿಯಾದ ಮನಸ್ಥಿತಿನಲ್ಲಿದ್ದಾರೆ. ತಮ್ಮ ನೋವುಗಳನ್ನ ಹಂಚ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಮನೆಯಲ್ಲಿ ಇದ್ದರೂ ಕೂಡ ಅವ್ರ ಮಾತುಗಳನ್ನು ಕೇಳೋಕ್ಕೆ ಬೇರೆಯವರು ತಯಾರಿಲ್ಲ. ಸರಿಯಾಗಿ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ರೂ ಕೂಡ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಅದಕ್ಕೊಂದು ಸಣ್ಣದ ನಡೆದ ಘಟನೆಯನ್ನು ಹೇಳ್ತೀನಿ. ಇದು 25 ವರ್ಷಗಳ ಹಿಂದೆ ನಾನು ಸೆಮಿನಾರ್ಗೆ ಹೋಗಿದ್ದೆ. ಡಾಕ್ಟರ್ ಉಮಾ ಕೃಷ್ಣಮೂರ್ತಿ ಅಂತ ಆ ಸೆಮಿನಾರಲ್ಲಿ ಇಲ್ಲಿದ್ದೆ ನಾನು. ಆವಾಗ ಅವ್ರು ಹೇಳ್ತಾ ಇದ್ರು ಎಕ್ಸ್ಪೀರಿಯನ್ಸ್. ಒಬ್ಬ ಯುವಕ ಬಂದ್ಬಿಟ್ಟು ಡಾಕ್ಟರ್ ಹತ್ರ ಹೇಳ್ತಾನೆ, ತನ್ನೆಲ್ಲ ಸಮಸ್ಯೆಗಳನ್ನು ಹೇಳ್ಕೊತಾನೆ. 1 ಗಂಟೆ ಆ ಸಮಸ್ಯೆನ ಕೇಳಿ ಡಾಕ್ಟರ್ ಹೇಳ್ತಾರೆ, ಆಯ್ತಪ್ಪ ನೀನು ತುಂಬ ಟೆನ್ಷನಲ್ಲಿದೆಯಾ, ನಿನಗೆ ಮಾತ್ರೆ ಕೊಡ್ತೀನಿ, 1 ತಿಂಗಳು ಮಾತ್ರೆ ತಗೋ, ಅದಾದ್ರೂ ಪುನಃ ಬಾ ಡಿಸ್ಕಸ್ ಮಾಡ ಅಂತ ಹೇಳ್ತಾರೆ. ಆದರೆ ಯುವಕ ಹೇಳ್ತಾನೆ, ಡಾಕ್ಟ್ರೇ ನನಗೆ ಮಾತ್ರೆ ಬೇಡ, 1 ಗಂಟೆ ನನ್ನೆಲ್ಲ ನೋವುಗಳನ್ನು ಕೇಳ್ಕೊಂಡ್ರಿ, ಈಗ ನನ್ನ ಮನಸ್ಸು ತುಂಬ ಹಗುರ ಆಗಿದೆ ಅಂತ ಹೇಳ್ತಾನೆ. ಇದು ನಡೆದ ಘಟನೆ. ಸೊ ಕೇಳುವಿಕೆಯೂ ಕೂಡ ಒಂದು ಕಲೆ. ಕೇಳುವಂತಹ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಸಿಗೋದು ತುಂಬ ಕಷ್ಟ. ನಾವು ಕೌನ್ಸಿಲಿಂಗಲ್ಲಿ ಇದನ್ನೇ ಮಾಡೋದು. ಕೌನ್ಸಿಲಿಂಗ್ನಲ್ಲಿ ಮೊದಲನೇ ಟೆಕ್ನಿಕ್ ಎಷ್ಟು, ಅವ್ರು ಹೇಳೋದೆಲ್ಲ ಕೇಳಿಸ್ಕೋಬೇಕು. ರೀಸೆಂಟಾಗಿ ಒಬ್ಬರು ಮೊನ್ನೆ 3-4 ಡೇಸಲ್ಲಿ ಒಬ್ಬರು ಬಂದಿದ್ರು ಕೌನ್ಸಿಲಿಂಗ್ ನನ್ನ ಹತ್ರ. ಅವ್ರು ತುಂಬ ವೆಲ್ ಎಜುಕೇಟೆಡ್, ತುಂಬ ಶ್ರೀಮಂತರು. ಅವರು ಹೇಳ್ತಾ ಇದ್ರು, ಅಯ್ಯೋ ನಾನು ಸೈಕಾಟ್ರಿಸ್ಟ್ ಹತ್ರ ಎಲ್ಲ ಹೋಗಿದ್ದೆ, ಬೇರೆಯವ್ರ ಹತ್ರ ಎಲ್ಲ ಹೋಗಿದ್ದೆ, ಆದರೆ ನಿಮ್ಮ ಹತ್ರ ಹೇಳಿದಷ್ಟು ಸತ್ಯಗಳನ್ನು ನಾನು ಬೇರೆ ಎಲ್ಲೂ ಹೇಳಿಲ್ಲ. ನಿಮ್ಮ ಜೊತೆ ನಾನು ಮಾತಾಡ್ತಾ ಎಲ್ಲ ನಾನು ಹೇಳ್ಕೋಬೇಕು ಅನಿಸ್ತು. ಆಯಿತು, ಅದಕ್ಕೆ ಗುರೂಜಿ ಎಲ್ಲ ಹೇಳ್ಕೊಂಡೆ ಅಂತ ಹೇಳಿದ್ರು. ಹೇಳ್ಕೊಂಡಾದ್ಮೇಲೆ ಸಮಾಧಾನ ಆಯಿತು. ಮನಸ್ಸು ಸಮಾಧಾನ ಆದಮೇಲೆ ನಾನು ಕೆಲವರು ಸೂತ್ರಗಳನ್ನು ಕೊಟ್ಟೆ. ಅವ್ರು ತುಂಬ ಇಷ್ಟ ಆಯಿತು. ನಗ್ನಗ್ತಾ ಹೊರಗಡೆ ಹೋದರು. ನೋಡಿ, ಅವರು ಸೈಕಾಟ್ರಿಸ್ಟ್ ಹತ್ರ ಹೋಗಿದ್ರೂ ಕೂಡ ಅಲ್ಲಿ ಕೆಲವು ವಿಷಯ ಬಿಚ್ಚಿಟ್ಟಿಲ್ಲ. ಸಂಗೆ ಅವರ ಮಾತನ್ನು ಕೇಳತಕ್ಕಂಥ, ಹೃದಯಪೂರ್ವಕವಾಗಿ ಕೇಳತಕ್ಕಂಥ ಮನಸ್ಸುಗಳು ಬೇಕು. ನಿಮ್ಗೆ ಆ ರೀತಿ ಮನಸ್ಸು ಸಿಕ್ಕಿದ್ರೆ ನಿಮ್ಮ ನೋವುಗಳನ್ನ ಹಂಚ್ಕೊಳ್ಳಿ ಹಗುರ ಆಗಿ. ಬಟ್ ಒಂದು ಸತ್ಯವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಯಾರೂ ಸಿಕ್ಕಲಿಲ್ಲ ಅಂದರೆ ನಿಮಗೆ ಬೆಸ್ಟ್ ಸಲ್ಯೂಷನ್ ನಾನಾಗಲೇ ಹೇಳಿದ್ನಲ್ಲ, ಪುಸ್ತಕ ಓದ್ರಿ, ಸಂಗೀತವನ್ನು ಕೇಳಿ, ಪ್ರಕೃತಿಯನ್ನು ನೋಡಿ, ಅಂತರ್ಮುಖಿ ಸದಾ ಸುಖಿ. ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಖಂಡಿತ ಇದೆ. ನೀವು ಮನಸ್ಸು ಪಡಬೇಕು ಅಷ್ಟೇ. ಥ್ಯಾಂಕ್ ಯು.